ಎಲ್ಲರಿಗೂ ನಮಸ್ಕಾರ. ಎಸ್ ಎಲ್ ಭೈರಪ್ಪ ಅವರ ಸಾರ್ಥ ಕಾದಂಬರಿಯನ್ನು ಮುಂದುವರಿಸೋಣ. ನಾಗಭಟ್ಟ ಸನ್ಯಾಸಿಯ ಮಾರ್ಗದರ್ಶನದ ಹಾಗೆ ಧ್ಯಾನ, ಯಮ, ನಿಯಮ ಇತ್ಯಾದಿಗಳನ್ನೆಲ್ಲ ಅಭ್ಯಾಸ ಮಾಡ್ತಾ ಮಾಡ್ತಾ 1 ವರ್ಷ ಕಳೀತಾನೆ. ಆನಂತರ ಅವನಿಗೆ ಬೇರೊಬ್ಬರ ಮನಸ್ಸಿನ ಒಳಗಡೆ ಹೊಕ್ಕು ಅವರ ಮನಸ್ಸಿನ ವ್ಯಾಪಾರವನ್ನು ಕೂಡ ತಿಳಿಯುವಂತಹ ಶಕ್ತಿ ಲಭಿಸ್ತಾ ಹೋಗುತ್ತೆ. ಅದನ್ನು ಪರೀಕ್ಷೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಒಂದ್ಸಲ ಚಂದ್ರಿಕೆ ಏನು ಮಾಡ್ತಾ ಇರಬಹುದು, ಅವಳ ಮನಸ್ಸಿನಲ್ಲಿ ಏನಿರಬಹುದು ಅಂತ ತಿಳಿಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆಕೆ ರಾಮಾಯಣದ ನಾಟಕದಲ್ಲಿ ಸೀತೆ ಪಾತ್ರ ವಹಿಸಿರೋದು ಕೂಡ ಇವನಿಗೆ ಗೊತ್ತಾಗತ್ತೆ. ಜೊತೆಗೆ ಆಕೆ ಮನಸ್ಸಿನಲ್ಲಿ ತಾನಿರೋದು ಕೂಡ ವಿಷಯ ಗೊತ್ತಾಗಿ ಮನಸ್ಸಿಗೆ ಒಂದು ರೀತಿಯ ಸಂತೋಷದ ಅನುಭವ ಆಗ್ತಾ ಹೋಗುತ್ತೆ. ಇನ್ನು ಕಥೆಯನ್ನು ಮುಂದುವರಿಸೋಣ. ಮನಸ್ಸಿನ ತುಂಬ ಅದೇ ಪ್ರಶ್ನೆ ತುಂಬ್ಕೊಂತು. ಅವಳು ನನ್ನನ್ನು ಇಷ್ಟಪಟ್ಟಿರಬಹುದಾ, ನನ್ನ ಬಗ್ಗೆ ಅವಳಿಗೆ ಯಾವ ಭಾವನೆ ಇದೆ, ಈ ಥರದ ಯೋಚನೆಗಳು ತುಂಬಿಕೊಂಡು ಆ ದಿನ ಮತ್ತೆ ಧ್ಯಾನ ಸಾಧಿಸೋಕ್ಕೆ ಸಾಧ್ಯ ಆಗಲಿಲ್ಲ. ಎದ್ದು ಹೊರಗೆ ನಡೆದೆ. ಗಾಳಿ ಸಂಚಾರಕ್ಕೆ ಅಂತ ಪ್ರತಿ ದಿವಸವೂ ನಾನು ನಡೆಯುವಂತಹ ಸ್ನಾನಘಟ್ಟದ ಅಶ್ವತ್ಥ ವೃಕ್ಷದ ಜಗಲಿಯನ್ನು ಬಿಟ್ಟು ನನಗೆ ಗೊತ್ತಿಲ್ಲದ ಹಾಗೆ ಚಂದ್ರಿಕೆ ಮನೆ ಇದ್ದ ಊರಿನ ಹೊರವಲಯದ ಕಡೆಗೆ ನಡೀತಾ ಇದ್ದೆ. ಅವಳ ಮನೆ ಬಾಗಿಲು ಮುಚ್ಚಿತ್ತು, ಬೀಗ ಹಾಕಿತ್ತು. ಆದರೆ ಹೊಸಿಲು ಮತ್ತು ಮೆಟ್ಟಿಲು ಜಗಲಿಗಳನ್ನು ಯಾರೋ ಸಾರಿಸಿ ಅದೇ ದಿನ ಬೆಳಗ್ಗೆ ರಂಗವಲ್ಲಿ ಹಾಕಿದ್ದ ಗುರುತು ಕೂಡ ಇತ್ತು. ಅಂದರೆ ಮನೆ ನೋಡ್ಕೊಳ್ಳೋಕ್ಕೆ ಯಾರನ್ನೋ ನೇಮಿಸಿದ್ದಾಳೆ ಅನ್ನೋದು ನನಗೆ ಸ್ಪಷ್ಟ ಆಯಿತು. ನನ್ನ ಮನೆಗೆ ಹಿಂತಿರುಗುವಾಗ ನಾಟಕದ ಕರ್ತೃ ವಾಸುದೇವ ಶರ್ಮಾ ಮತ್ತು ಸೂತ್ರಧಾರರಾಗಿದ್ದ ಆನಂದದತ್ತರ ಮನಸ್ಸನ್ನು ಹೊಕ್ಕು ನಾಟಕದ ಬಗ್ಗೆ ತಿಳಿಯೋ ಕುತೂಹಲನೂ ನನಗಾಯಿತು. ನಾನು ಕೋಣೆಗೆ ಹೋದೆ, ಬಾಗಿಲು ಮುಚ್ಚಿಕೊಂಡೆ, ಆಚಮನವನ್ನು ಮಾಡಿ ಪದ್ಮಾಸನದಲ್ಲಿ ಕೂತು ಆನಂದದತ್ತರನ್ನ ಮನಸ್ಸಲ್ಲಿಟ್ಕೊಂಡು ಧ್ಯಾನದಲ್ಲಿ ತೊಡಗೋಕ್ಕೆ ಪ್ರಯತ್ನ ಮಾಡಿದೆ. ಧ್ಯಾನ ಸಾಧಿಸೋದು ಕಷ್ಟ ಆಯಿತು, ಆದರೆ ಹಠ ಮಾಡಿ ಪ್ರಯತ್ನಿಸಿದೆ. ಎಷ್ಟೋ ಹೊತ್ತಿನ ಮೇಲೆ ಅದು ಸಾಧಿಸ್ತು. ಆನಂದದತ್ತರು ಈಗ ಸಭಾಗೃಹದ ಒಂದು ಮೂಲೆಯಲ್ಲಿ ನಿಂತು ಇಡೀ ಸಭಿಕ ವೃಂದ ಮತ್ತು ನಾಟಕವನ್ನು ನೋಡ್ತಾ ಇರೋದು ನನಗೆ ಕಾಣಿಸ್ತಾನೆ ಇತ್ತು. ಎಷ್ಟೋ ಜನ 2 ಅಥವಾ 3ನೇ ಸಲ ಕೂಡ ರಾಮಾಯಣವನ್ನು ನೋಡೋಕ್ಕೆ ಬಂದಿದ್ದಾರೆ. ಅವರೆಲ್ಲ ಅನೇಕರು ಬೌದ್ಧರು ಕೂಡ. ರಾಮನ ಕಥೆಯಿಂದ ಆಕರ್ಷಿತರಾಗಿ ಇಂತಹ ನಾಟಕ ಮತ್ತೊಂದಿಲ್ಲ, ಎಲ್ಲೂ ಇಲ್ಲ ಅನ್ನೋ ಒಂದು ಭಾವನೆಯಿಂದ ಚಪ್ಪರಿಸ್ತಾ ಇದ್ದಾರೆ. ನಡುವೆ ಆಂಜನೇಯ ಕೂಗುವಂತಹ ಜೈ ಸೀತಾರಾಮ್ ಅನ್ನೋ ಘೋಷಕ್ಕೆ ಬೌದ್ಧ ಸಭಿಕರು ಕೂಡ ಜೈ ಜೈ ರಾಮ್ ಅಂತ ಪ್ರತಿ ಮೊಳಗ್ತಾರೆ. ಅಷ್ಟೊತ್ತಿಗೆ ರಾಮನ ಪ್ರವೇಶ ಆಗತ್ತೆ. ಆನಂದದತ್ತರ ಮನಸ್ಸಲ್ಲಿ ನಾಗಭಟ್ಟನಿರಬೇಕಿತ್ತು. ಪಾತ್ರ ಜೀವಂತ ಆಗ್ತಿತ್ತು. ಅವಿವೇಕಿ ಅಡ್ಡಹಾದೆ ಹಿಡ್ದ. ಕೃಷ್ಣನ ಪಾತ್ರದಿಂದ ಬಂದ ಯಶಸ್ಸಿನಿಂದ ಸೊಕ್ಕು ಬಿಟ್ಟ. ಈ ನಾಟಕ ಮುಗಿಯೋವರೆಗೂ ಅವನ ಹೆಸರನ್ನ ರಾಮಾನಂದ ಅಂತ ಪ್ರಚುರಗೊಳಿಸಬಹುದಾಗಿತ್ತು ಅನ್ನೋ ಒಂದು ಆಲೋಚನೆ ಮೂಡಿದ್ದು ನನಗೆ ಗೊತ್ತಾಯಿತು. ಅಂದರೆ ಅವರು ನನ್ನನ್ನು ಇನ್ನೂ ನೆನೆಸ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ಅರಿವಿನಿಂದಲೇ ಒಂದು ರೀತಿಯ ಸಂಭ್ರಮ ಆಯಿತು. ನಾನು ಕೂಡ ನಾಟಕದಲ್ಲೇ ಇದ್ದು ಪಾತ್ರ ವಹಿಸ್ತಾನೆ ಬಿಡುವಿನ ವೇಳೆಯಲ್ಲಿ ಚಂದ್ರಿಕೆ ಥರ ಧ್ಯಾನವನ್ನು ಯಾಕೆ ಮಾಡ್ಕೊಂಡಿರಬಾರ್ದು ಅನ್ನೋ ಒಂದು ಆಲೋಚನೆ ಮೂಡಿತು. ಸಹಸ್ರ ಸಾಭಿಕರೆದುರು ಮಿರುಗುವ ಆಕರ್ಷಣೆ ಮನಸ್ಸನ್ನು ಆವರಿಸ್ತು. 2 ದಿನ ಆ ಹಿಗ್ಗೆನೆ ಮನಸ್ಸನ್ನು ತುಂಬ್ಕೊಂಡ್ಬಿಟ್ಟಿತ್ತು. ಆ ಜೀವನವನ್ನು ನಾನಾಗೆ ಬಿಟ್ಟಿದ್ದೀನಿ. ಜೀವನದ ಅರ್ಥವನ್ನು ಆ ಕರ್ಮದ ಮುಖಾಂತರ ಹುಡುಕೋದು ಸಾಧ್ಯ ಇಲ್ಲ ಅನ್ನೋ ಒಂದು ಸಮಾಧಾನ ಕ್ರಮೇಣ ಮೂಡ್ತಾ ಹೋಯಿತು. ಮರುದಿನ ಜಯಸಿಂಹರ ಮನಸ್ಸನ್ನು ಹೊಕ್ಕು ನೋಡೋಕ್ಕೆ ಪ್ರಯತ್ನಿಸಿದೆ. ಧ್ಯಾನ ತೊಡಗೋದೇ ಕಷ್ಟ ಆಯಿತು. ಎಷ್ಟು ಪ್ರಯತ್ನ ಪಟ್ಟರೂ ಪ್ರತ್ಯಾಹಾರವೇ ಆಗ್ತಾ ಇರಲಿಲ್ಲ. ಕೋಣೆ ಹೊರಗಡೆ ಸೇವಕ ಕಸ ಗುಡಿಸೋ ಸದ್ದು, ಪಾತ್ರೆ ತೊಳೆಯೋ ಸದ್ದು, ಬೀದಿಯಲ್ಲಿ ಜನ ಓಡಾಡೋ ಸದ್ದು, ಮಾತಾಡೋ ಸದ್ದು ಪ್ರತಿಯೊಂದು ಕಿವಿ ಒಳಗೆ ಹೋಗ್ತಿತ್ತು. ಅಂದರೆ ಬುದ್ಧಿಗೂ ಇಂದ್ರಿಯಗಳಿಗೂ ನಡುವಣ ಮನಸ್ಸನ್ನು ನಿಷ್ಕ್ರಿಯಗೊಳಿಸೋದು ನನಗೆ ಕಠಿಣವಾಗ್ತಾ ಇತ್ತು. ಪ್ರಯತ್ನ ಪಟ್ಟು ಆನಂತರ ಪ್ರತ್ಯಾಹಾರವಾಗಿ ಧ್ಯಾನ ತೊಡಗಿದ ನಂತರ ನನಗೆ ಅರಿವಾಗ್ತಾ ಹೋಯಿತು. ಜಯಸಿಂಹರಿಗೆ ಕನ್ಯಾಕುಬ್ಜದಿಂದ ಆದೇಶ ಬಂದಿದೆ. ಕನ್ಯಾಕುಬ್ಜದ ಗುರ್ಜರ ಪ್ರತಿಹಾರರು ಸಿಂಧು ದೇಶವನ್ನು ಆಕ್ರಮಿಸಿಕೊಂಡಿರುವಂತಹ ಮ್ಲೇಚ್ಛ ಅರಬರನ್ನು ಹೊಡೆದೋಡಿಸುವಂತಹ ಹಂಚಿಕೆಯಲ್ಲಿದ್ದಾರೆ. ಸಾಮ್ರಾಜ್ಯದ ಸೈನ್ಯವನ್ನೆಲ್ಲ ಪಶ್ಚಿಮ ಭಾಗಕ್ಕೆ ಕಳಿಸಿದ ಸಮಯವನ್ನು ನೋಡಿಕೊಂಡು ದಕ್ಷಿಣ ಭಾಗದಲ್ಲಿರುವಂತಹ ರಾಷ್ಟ್ರಕೂಟರು ಸಾಮ್ರಾಜ್ಯದ ಮೇಲೆ ದಂಡೆತ್ತಿ ಬರೋದು ಸಾಮಾನ್ಯ ಶಕ್ತಿತಂತ್ರದ ವರ್ತನೆ ಆಗಿದೆ. ಭರತಖಂಡದ ಪಶ್ಚಿಮ ಕರಾವಳಿಯ ರೇವುಗಳನ್ನು ತಮ್ಮ ವಶದಲ್ಲಿಟ್ಟುಕೊಂಡು ರೋಮಕ ಮೊದಲಾದ ಇಡೀ ಪಶ್ಚಿಮ ದೇಶಗಳ ವ್ಯಾಪಾರವನ್ನು
ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋದು, ಜೊತೆಗೆ ಕ್ರಮೇಣ ಭರತಖಂಡದಲ್ಲಿ ತಮ್ಮ ಆಧಿಪತ್ಯ ಮತ್ತು ಧರ್ಮವನ್ನು ಸ್ಥಾಪಿಸೋದು ಆ ಮೇಚ್ಚರ ತಂತ್ರವಾಗಿದೆ. ಇದನ್ನ ಅರಿದೆ ಅಥವಾ ಗೊತ್ತಿದ್ದೋ ಏನೋ ಅರಬರನ್ನು ಹೊಡೆದೋಡಿಸೋಕ್ಕೆ ಅಂತ ಸೈನ್ಯ ಕಳಿಸಿರೋ ಸಂದರ್ಭದಲ್ಲೇನೆ ಗುರ್ಜರ ಪ್ರತಿಹಾರರ ಪ್ರದೇಶವನ್ನು ಕಬಳಿಸೋದು ರಾಷ್ಟ್ರಕೂಟರ ಒಂದು ಹಂಚಿಕೆ ಆಗಿತ್ತು. ದಕ್ಷಿಣದ ರಾಷ್ಟ್ರಕೂಟದ ಉತ್ತರದ ಕನ್ಯಾಕುಬ್ಜರ ನಡುವೆ ಸ್ವತಂತ್ರವಾಗಿರುವಂತಹ ಮಾಹಿಷ್ಮತಿ ಮತ್ತು ತಾರಾವತಿ ಮೊದಲಾದ ರಾಜ್ಯಗಳಿಗೆ ಈ ಅಂಶವನ್ನು ತಿಳಿ ಹೇಳಿ ಈಗಲೇ ಮೇಚ್ಚರನ್ನು ಹೊಡೆದೋಡಿಸ್ತಿದ್ರೆ ಮುಂದೆ ಭರತಖಂಡದಲ್ಲಿ ನಮ್ಮ ಯಾವ ಧರ್ಮನೂ ಉಳಿಯೋದಿಲ್ಲ. ಮೇಚ್ಚರು ಈಗಾಗಲೇ ಸಿಂಹಳ ದ್ವೀಪದಲ್ಲಿ ಕೂಡ ಬೇರು ಬಿಟ್ಟಿದ್ದಾರೆ. ಇರಾಕಿನ ಆಡಳಿತಗಾರನಾದ ಹಜಾಜ್ ತನ್ನ ಅಳಿಯ ಮಹಮ್ಮದ್ ಇಬನ್ ಕಾಸಿಮ್ನ ನೇತೃತ್ವದಲ್ಲಿ ಕಳಿಸಿರುವಂತಹ ಸೈನ್ಯ ಸಿಂಧು ದೇಶದ ದೇಬಲ್ ರೇವನ್ನು ಹಿಡ್ಕೊಂಡಿದೆ. ಅಲ್ಲಿನ ನಿವಾಸಿಗಳನ್ನು 3 ದಿನ ಸತತವಾಗಿ ಕೊಂದು ತನ್ನ 4,000 ಸೈನಿಕರನ್ನು ನೆಲೆ ನಿಲ್ಲಿಸಿದ್ದಾರೆ. ಅವರಿಗಾಗಿ ತಮ್ಮ ಧರ್ಮದ ದೊಡ್ಡ ಪ್ರಾರ್ಥನಾ ಮಂದಿರವನ್ನು ಕೂಡ ಅವನು ಕಟ್ಟಿಸಿದ್ದಾನೆ. ದಯ ಅಥವಾ ದಾಕ್ಷಿಣ್ಯ ಯಾವುದೂ ಇಲ್ಲದೇನೆ ಹೆಂಗಸರು, ಮಕ್ಕಳು, ಮುದುಕರು, ಮೋಟರು, ಸೆರೆ ಸಿಕ್ಕಿದವರು, ಶರಣಾದವರು ಎಲ್ಲರನ್ನು ಕತ್ತರಿಸೋದಷ್ಟೇ ಅವರ ಯುದ್ಧ ಧರ್ಮ. ತಮ್ಮ ಧರ್ಮಕ್ಕೆ ಸೇರಿದ್ರೆ ಮಾತ್ರ ಅವರು ಜೀವ ಉಳಿಸ್ತಾರೆ. ಇಷ್ಟೆಲ್ಲ ಗೊತ್ತಿದ್ದು ಕೂಡ ರಾಷ್ಟ್ರಕೂಟರು ಉತ್ತರದ ರಾಜ್ಯದ ವಿಸ್ತರಣೆಯ ಹಂಚಿಕೆಯಲ್ಲೇನೆ ಇದ್ದಾರೆ. ಇದನ್ನೆಲ್ಲ ಮಾಹಿಷ್ಮತಿ ಮತ್ತು ತಾರಾವತಿ ರಾಜರುಗಳಿಗೆ ಬಿಡಿಸಿ ಹೇಳಿ ರಾಜ್ಯ ಸಂರಕ್ಷಣೆಗೆ ಮತ್ತು ಧರ್ಮ ಸಂರಕ್ಷಣೆಗೆ ನೆರವಾಗಕ್ಕೆ, ಕೊನೆ ಪಕ್ಷ ರಾಷ್ಟ್ರಕೂಟರಿಗೆ ನೆರವು ಆಗದೇ ಇರಲಿ ಅಂತ ಅವ್ರ ಮನಃಪರಿವರ್ತನೆ ಮಾಡೋಕ್ಕೋಸ್ಕರ ಆ ರಾಯಭಾರವನ್ನು ಈ ಜಯಸಿಂಹರಿಗೆ ವಹಿಸಿದ್ದಾರೆ. ಈಗ ಜಯಸಿಂಹರು ದಕ್ಷಿಣಾಭಿಮುಖವಾಗಿ ಪ್ರಯಾಣ ಮಾಡೋಕ್ಕೆ ರಥ, ಅಶ್ವಾರೋಹಿಗಳ ಸಿದ್ಧತೆ ಮಾಡ್ಕೋತಾ ಇದ್ದಾರೆ. ಆಗ ಅವರನ್ನು ಸೇರ್ಕೊಳ್ಳೋಕ್ಕೆ ಅಂತ ಕನ್ಯಾಕುಬ್ಜದಿಂದ ನಿರೂಪವನ್ನು ಹೊತ್ತಂತಹ ಒಬ್ಬ ರಾಜಪ್ರತಿನಿಧಿಯು ಕೂಡ ಬಂದಿದ್ದಾನೆ. ಈಗ ನನ್ನ ಮನಸ್ಸು ಈ ರಾಜಕಾರಣದ ಒಳತೋಟಿಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ತೊಡಗಲಿಲ್ಲ. ಜಯಸಿಂಹರು ಮಾಹಿಷ್ಮತಿ ಮತ್ತು ತಾರಾವತಿಗಳಿಗೆ ಹೋಗ್ತಾ ಇದ್ದಾರೆ ಅನ್ನೋ ಒಂದು ಅರಿವಿಂದಲೇ ಉದ್ವಿಗ್ನ ಆಗೋಕ್ಕೆ ತೊಡಗಿತು. ಆಮರುಕನು ಪಾತ್ರ ವಿವರ್ಚನೆ ಇಲ್ಲದಂತಹ ಕಾಮುಕ ನಂಬಿಕೆಗೆ ಅರ್ಹ ಅಲ್ಲ ಅಂತ ಜಯಸಿಂಹರಿಗೆ ಹೇಳಲ ಅನ್ನಿಸ್ತು. ಯುದ್ಧ ಹೂಡಿ ಸೋಲಿಸಿ ಅವನ ರಾಜ್ಯವನ್ನು ವಶಪಡಿಸ್ಕೊಳ್ಳಿ ಅಂತ ಅವರನ್ನು ಪ್ರಚೋದಿಸ್ಲಾ ಅನ್ನೋ ಒಂದು ಯೋಚನೆನೂ ಹುಟ್ಟಿತು. ಯುದ್ಧದಲ್ಲಿ ಸೋತು ಸೆರೆ ಸಿಕ್ಕಿ ಸಂಕೋಲಿಯ ಬಿಗಿತದಲ್ಲಿ ನಿಂತಿರೋ ಅವನಿಗೆ ನಾನು ಕಾಣಿಸ್ಕೊಂಡ್ರೆ ಹೇಗಿರುತ್ತೆ ಅನ್ನೋ ಒಂದು ಆಸೆ ಕೂಡ ಹಿಂಬಾಲಿಸ್ತಾ ಬಂತು. ಈಗ ನನ್ನ ಮನಸ್ಸು ಪೂರ್ತಿ ಕಲಮಲಗೊಂಡಿತ್ತು. ಪ್ರತೀಕಾರದಂತಹ ರಾಜಸ ಭಾವನೆಗಳನ್ನು 1 ವರ್ಷದ ಧ್ಯಾನದಿಂದ ಸಂಯಮದಿಂದ ಇಟ್ಕೊಂಡಿದ್ದ ನಾನು ಇಂತಹ ಬಿರುಗಾಳಿಗೆ ಯಾಕೆ ಸಿಕ್ಕಿದೆ ಅಂತ ನನ್ನನ್ನು ನಾನು ಕೇಳಿಕೊಂಡೆ. ಒಂದೊಂದೇ ಮೆಟ್ಲಾಗಿ ಏರಿ ಸಂಪ್ರಜ್ಞಾತ ಅಸಂಪ್ರಜ್ಞಾತ ಸಮಾಧಿಯನ್ನು ಮುಟ್ಟಬೇಕಾಗಿದ್ದ ನಾನು ಯಾವುದೋ ಹಳೆ ವಾಸನೆಗೆ ಪಕ್ಕಾಗಬೇಕಾಯ್ತಾ ಅಂತ ಸಮಾಧಾನವನ್ನು ಕೂಡ ಹೇಳಿಕೊಂಡೆ. ಆದರೆ ಆ ದಿನ ಮತ್ತೆ ಧ್ಯಾನಕ್ಕೆ ಕೂರೋ ಮನಸ್ಸು ಬರಲಿಲ್ಲ. ಅದರ ಮುಂದಿನ ದಿನ ಕೂತೆ, ಆದರೆ ಆಸನ ಸಿದ್ಧಿಸೋದೇ ನನಗೆ ಕಷ್ಟ ಆಗ್ತಾ ಹೋಯಿತು. ಎಷ್ಟೇ ಬಲವಂತ ಮಾಡಿಕೊಂಡ್ರೂ ಕೂಡ ಶರೀರ ಬಗ್ಗಲಿಲ್ಲ, ಮನಸ್ಸಂತೂ ಹಿಡಿತಕ್ಕೆ ಬರಲಿಲ್ಲ. ಚಿತ್ತದಲ್ಲಿ ಎದ್ದಿರುವ ಈ ಕಲಮಲ ಶಾಂತವಾದ ಮೇಲೆ ಹಿಡಿತ ತಾನಾಗೆ ಬರುತ್ತೆ ಅಂತ ನನಗೆ ನಾನು ಸಮಾಧಾನ ಹೇಳಿಕೊಂಡು ಮೇಲೆದ್ದು ನದಿ ತೀರದ ಕಡೆಗೆ ನಡೆದೆ. ಸ್ನಾನಘಟ್ಟದ ಬದಿಯ ಅಶ್ವತ್ಥ ವೃಕ್ಷದ ಅಡಿಯಲ್ಲಿ ಕೂತಾಗ ದಾರಿ ಬಿಟ್ಟು ಕೊಟ್ಟಾಗ ಮೇಲಿಂದ ಹರಿಯೋ ನೀರು ಶೇಖರಗೊಂಡು ಅದರ ಎತ್ತರ ಏರ್ತಾ ಇತ್ತಾ ಅಂತ ಯೋಚನೆ ಬಂತು. ಕೆಳಭಾಗದ್ದೆಲ್ಲ ಹರಿದು ಹೋಗಿ ನದಿ ಪಾತ್ರವೆಲ್ಲ ಮರಳು ಬೆಣಚುಕಲ್ಲುಗಳು ಮಾತ್ರ ಆಗಿತ್ತಾ ಅನ್ನುವಂತಹ ಏನೇನೋ ಅಡ್ಡ ಪ್ರಶ್ನೆಗಳು ಎದ್ದು ನಿಂತವು. ಇದುವರೆಗೂ ಈ ಸ್ಥಳಕ್ಕೆ ಬಂದರೆ ಲೋಕವನ್ನು ಅಲೌಕಿಕವಾಗಿ ವರ್ತಿಸುವಂತೆ ಮಾಡಿದ ಆ ಲೋಕೇಶ್ವರನ ಮಹಿಮೆಯ ಅರಿವಾಗಿ ಅಲ್ಲೇ ಧ್ಯಾನದಲ್ಲಿ ತೊಡಗುವಂತಹ ಮನಸ್ಸು ನನಗೆ ಆಗ್ತಾ ಇತ್ತು. ಆದರೆ ಈಗ ನೋಡಿದ್ರೆ ಏನೇನೋ ಅಡ್ಡ ಪ್ರಶ್ನೆಗಳು ಬರ್ತಿದೆ. ವಸುದೇವ ಕೃಷ್ಣನನ್ನು ಮಗು ಇದ್ದಾಗ ತಗೊಂಡು ಹೋದಾಗ ಈ ನದಿ ಪಾತ್ರ ಮೇಲಕ್ಕೆ ಹೋಗಿತ್ತಾ, ನದಿ ದಡದಲ್ಲಿ ಕಲ್ಲುಗಳು ಕಾಣಿಸ್ತಿತ್ತ, ಈ ಥರ ಕೆಲಸಕ್ಕೆ ಬಾರದಂತಹ ಯೋಚನೆಗಳು ನನ್ನ ಮನಸ್ಸಲ್ಲಿ ಬರತೊಡಗಿದ್ವು. ಜಯಸಿಂಹರ ಜೊತೆಗೆ ಊರಿಗೆ ಹಿಂತಿರುಗೋಕ್ಕೆ ಮೊದಲು ಶಾಲಿನಿ ಮತ್ತು ಆಮರ್ಕರ ಮನಸ್ಸನ್ನು ಅರಿಬೇಕು ಅನ್ನೋ ಒಂದು ಕುತೂಹಲ ಆವತ್ತಿನ ದಿವಸ ಸಂಜೆ ಮತ್ತೆ ಹುಟ್ಕೊಂತು.
ಕಳೆದ 4 ದಿನದಿಂದ ಧ್ಯಾನಕ್ಕೆ ತೊಡಗಕ್ಕಾಗ್ತಾ ಇಲ್ಲ. ಇವತ್ತು ಹೇಗಾದರೂ ಮಾಡಿ ಧ್ಯಾನದಲ್ಲಿ ತೊಡಗಿಸಿ ತಿಳ್ಕೋಬೇಕು ಅನ್ನೋ ಒಂದು ಆದಮ್ಯ ಬಯಕೆ ಆಯಿತು. ನನ್ನ ಕೋಣೆಯ ಬಾಗಿಲು ಮುಚ್ಚಿಕೊಂಡೆ, ಆಚಮನ ಮಾಡಿ ಪದ್ಮಾಸನದಲ್ಲಿ ಕೂತ್ಕೊಂಡೆ. ಶರೀರ ಆಸನಸ್ತವೇನೋ ಆಯಿತು, ಆದರೆ ಚಿತ್ತವೃತ್ತಿ ನಿರೋಧ ಆಗಲಿಲ್ಲ. ಕೊನೆಗೆ ಮಂಡಿ ಮೊಣಕಾಲುಗಳಲ್ಲೆಲ್ಲ ನೋವು ಕಾಣಿಸ್ತು. ಪದ್ಮಾಸನವನ್ನು ಬಿಚ್ಚಿ ವಜ್ರಾಸನದಲ್ಲಿ ಕೂತ್ಕೊಂಡೆ. ರಾತ್ರಿ ಊಟ ಮಾಡಿ ಮಲಗಿದ್ರೆ ಬಹಳ ಹೊತ್ತು ನಿದ್ದೆ ಬರಲಿಲ್ಲ. ಶಾಲಿನಿ ಮಾಡಿದ ದ್ರೋಹ ನನ್ನ ಮನಸ್ಸನ್ನು ತುಂಬಿತ್ತು. ಆ ಮನಸ್ಸು ನಿದ್ದೆಗೂ ಅನುವು ಮಾಡಿಕೊಡ್ಲಿಲ್ಲ. ಕೊನೆಗೆ ಎಷ್ಟೋ ಹೊತ್ತಾಗಿ ಸರಿ ಹೊತ್ತು ಕಳೆದ ಮೇಲೆ ನಿದ್ದೆ ಬಂತು. ಆದರೆ ನಿದ್ದೆಯಲ್ಲಿ ಏನೋ ಒಂದು ಅಂತರ್ಬೋಧೆ ಆಗ್ತಾ ಇತ್ತು. ಅನ್ಯ ಮನ ಪ್ರವೇಶವನ್ನು ಬಿಟ್ಟುಬಿಡು, ಇದರಿಂದ ಹಾನಿಯಾಗತ್ತೆ, ಅಧಃಪತನಕ್ಕೆ ಒಳಗಾಗ್ತೀಯಾ ಅನ್ನೋ ಒಂದು ಎಚ್ಚರಿಕೆ ಮೂಡಿತು. ಅಂದರೆ ಇದು ಕನಸಲ್ಲ, ಧ್ಯಾನ ತೊಡಗಿ ಅದರೊಳಗೆ ಆಗುವಂತಹ ಅಂತರ್ಬೋಧೆ. ಆದರೆ ಅದು ಧ್ಯಾನ ಸ್ಥಿತಿ ಅಲ್ಲ ಅನ್ನೋದು ಕೂಡ ಸ್ಪಷ್ಟವಿತ್ತು. ಕನಸು ಒಡೆದಂತಾಯಿತು. ಆ ಸ್ಥಿತಿಯು ಪಟ್ಟಂತ ಒಡೆದು ಎಚ್ಚರಿಕೆ ಆಯಿತು. ಈ ತೆರನಾದ ಅಂತರ್ಬೋಧೆ ಯಾವತ್ತೂ ಧ್ಯಾನದಲ್ಲಿದ್ದಾಗ ಮಾತ್ರ ಆಗ್ತಿತ್ತು. ಹೀಗೆ ನಿದ್ರಾ ಸ್ಥಿತಿಯಲ್ಲಿ ಆಗಿರೋದು ಇದೇ ಮೊದಲು. ಕಳೆದ 4 ದಿನದಿಂದ ಧ್ಯಾನ ಸಿದ್ಧಿಸ್ತಿಲ್ಲ. ಆದ್ದರಿಂದ ನಿದ್ರಾ ಸ್ಥಿತಿಯಲ್ಲೇ ಗುರುವು ಈ ಎಚ್ಚರಿಕೆಯನ್ನು ಕೊಟ್ಟಿರಬಹುದು ಅಂತ ಅರ್ಥ ಮಾಡಿಕೊಂಡೆ. ಯೋಗ ಸಾಧಕನಿಗೆ ಅಣಿಮ, ಲಘಿಮ, ಮಹಿಮ, ಗರಿಮ, ಪ್ರಾಪ್ತಿ, ಪ್ರಾಕಾಮ್ಯ, ವಶಿತ್ವ, ಈಶಿತ್ವ, ಯಥಾ ಕಾಮಾವಸಾಯಿತ ಅನ್ನುವಂತಹ ಬೇರೆ ಬೇರೆ ರೂಪದ ಸಿದ್ಧಿಗಳು ಕಂಡು ಬರುತ್ತವೆ. ಅವನನ್ನು ಮೋಹಗೊಳಿಸುತ್ತವೆ, ಅವನ ಅಂತಿಮ ಲಕ್ಷ್ಯಕ್ಕೆ ವಿಘ್ನ ಮಾಡುತ್ತವೆ. ಯೋಗಿಯಾದವನು ಇವುಗಳ ಮೋಹದಲ್ಲಿ ಬೀಳಬಾರದು ಅನ್ನೋದನ್ನು ನಾನು ವಿದ್ಯಾರ್ಥಿ ದೆಸೆಯಲ್ಲೇ ಇದ್ದಾಗಲೇ ಓದಿ ತಿಳ್ಕೊಂಡಿದ್ದೆ. ಈಗ ಗುರು ಕೂಡ ಹೇಳಿದರು, ಅಣುವಿನಂತೆ ಸಣ್ಣದಾಗಿ ಅದೃಶ್ಯನಾಗೋದು, ಹಗುರವಾಗಿ ಭೂಮಿಯಿಂದ ಮೇಲಕ್ಕೆ ಏರೋದು, ಪರ್ವತದಂತೆ ಭಾರವಾಗೋದು, ಅನ್ಯರು ಎಷ್ಟು ಪ್ರಯತ್ನಿಸಿದರೂ ಅಲುಗಕ್ಕಾಗದಂತಹ ಶಕ್ತಿ ಬರೋದು, ಬೇರೆಡೆ ಎಲ್ಲ ಇರುವಂತಹ ವಸ್ತುಗಳು ತನ್ನ ಕೈಗೆ ಬರೋ ಹಾಗೆ ಮಾಡೋದು, ಅಬಾಧಿತ ಇಚ್ಛಾಶಕ್ತಿ ಪಡೆದು ಮನಸ್ಸಿಗೆ ಬಂದದ್ದನ್ನೆಲ್ಲ ನೆರವೇರಿಸೋದು, ಸಮಸ್ತ ಪ್ರಾಣಿಗಳನ್ನು ವಶಪಡಿಸಿಕೊಳ್ಳೋದು, ಮಾಡಿದ ಸಂಕಲ್ಪವನ್ನು ಪರಿಪೂರ್ಣವಾಗಿಸೋದು. ಈ ಥರದ ಸಿದ್ಧಿಗಳೆಲ್ಲವೂ ಕೂಡ ಅಲ್ಪಸ್ತರದವು, ಜೊತೆಗೆ ಅಹಂಕಾರ ರೂಪದವು. ಇವೆಲ್ಲ ಆತ್ಮ ಸಾಕ್ಷಾತ್ಕಾರಕ್ಕೆ ಅಡ್ಡಿ ತರುತ್ತವೆ ಅನ್ನೋ ವಿವರಗಳೆಲ್ಲವೂ ನನಗೆ ಗೊತ್ತಿತ್ತು. ಈಗ ಮನಸ್ಸಿಗೆ ಮತ್ತೆ ಅವೆಲ್ಲ ಬರ್ತಾ ಹೋದವು. ನನ್ನ ಮನಸ್ಸು ಯೋಚನೆ ಮಾಡೋಕ್ಕೆ ಪ್ರಾರಂಭ ಮಾಡಿತು. ಶಾಲಿನಿ ಆಮರುಕರ ಮನಸ್ಸುಗಳನ್ನು ತಿಳ್ಕೊಂಡು ನನಗೇನಾಗಬೇಕಾಗಿದೆ, ನಾನು ಎಲ್ಲರಿಂದಲೂ ಮುಕ್ತ ಅನ್ನೋ ಒಂದು ವಿವೇಕ ಗೋಚರಿಸ್ತು. ಕಳೆದ 4 ದಿನದಿಂದ ಧ್ಯಾನ ಶಕ್ತಿಯನ್ನು ಚಂದ್ರಿಕಾ, ಆನಂದದತ್ತ, ಜಯಸಿಂಹರ ಮನಸ್ಸುಗಳನ್ನು ಪ್ರವೇಶಿಸೋಕ್ಕೆ ವಿನಿಯೋಗಿಸಿದ್ದೆ. ನಾನಿನ್ನೂ ಯೋಗ ಸಾಧನೆಯ ಆರಂಭಿಕ ಹಂತದಲ್ಲಿ ಇರೋನು. ಗಳಿಸಿರೋ ಶಕ್ತಿನೇ ಕಡಿಮೆ. ಅದನ್ನು ಅಪಮಾರ್ಗದಲ್ಲಿ ವ್ಯಯಿಸ್ತಾ ಇರೋದ್ರಿಂದಲೇ 4 ದಿನದಿಂದಲೂ ನನಗೆ ಧ್ಯಾನದಲ್ಲಿ ತೊಡಗೋಕೆ ಆಗ್ತಾ ಇಲ್ಲ ಅನ್ನೋ ಒಂದು ವಿವೇಕ ನನ್ನ ಮನಸ್ಸಲ್ಲಿ ಮೂಡಿತು. ಅಲ್ಲಿಗೆ ಅದನ್ನು ಬಿಟ್ಬಿಟ್ಟು ಪಶ್ಚಾತ್ತಾಪದಿಂದ ಶುದ್ಧ ಮಾಡಿಕೊಂಡು ಸಾಧನೆಯಲ್ಲಿ ತೊಡಗಬೇಕು ಅಂತ ನಿಶ್ಚಯ ಮಾಡಿಕೊಂಡೆ. ಆದರೆ ಈ ನಿಶ್ಚಯ 2 ದಿನದಲ್ಲೇ ಕರಗಿ ಹೋಯಿತು. 3ನೇ ದಿನ ಬೆಳಗ್ಗೆ ಎದ್ದು ನದಿಗೆ ಹೋದೆ, ಸ್ನಾನ ಮಾಡಿದೆ, ಅಶ್ವತ್ಥ ವೃಕ್ಷದ ಕೆಳಗೆ ಒಂದು ಸ್ವಲ್ಪ ಹೊತ್ತು ಕೂತಿದ್ದೆ. ಈಗ ಹೋಗಿ ಧ್ಯಾನಕ್ಕೆ ಕೂತ್ಕೊಂಡ್ರೆ ಮನಸ್ಸು ತೊಡಗುತ್ತಾ ಅನ್ನಿಸ್ತು. ಎದ್ದು ಮನೆಗೆ ನಡೆದೆ, ನನ್ನ ಕೋಣೆಯನ್ನು ಸೇರಿಕೊಂಡೆ. ಶಾಲಿನಿಯ ಮನಸ್ಸನ್ನು ಕುರಿತೇನೆ ಆಚಮನ ಮಾಡಿದೆ. ಪದ್ಮಾಸನಸ್ಥಾಗಿ ಪ್ರತ್ಯಾಹಾರ ಮಾಡಿಕೊಳ್ಳೋಕ್ಕೆ ಪ್ರಾರಂಭ ಮಾಡಿದೆ. ಮನಸ್ಸು ನಿಷ್ಕ್ರಿಯವಾಗ್ತಾ ಹೋಯಿತು. ಧ್ಯಾನ ಸಾಧಿಸುವಂತಹ ಸೂಚನೆ ಕೂಡ ನನಗೆ ಗೊತ್ತಾಗ್ತಾ ಬಂತು. ಈಗ ಶಾಲಿನಿ ಮಾತ್ರ ಅಲ್ಲ, ಅವಳ ಮನಸ್ಸು ಕೂಡ, ಜೊತೆಗೆ ಅವಳು ಇದ್ದಂತಹ ಸಂಪೂರ್ಣ ಆವರಣ ನನಗೆ ಕಾಣಿಸ್ತು. ಊರ ಹೊರಗಡೆ ಒಂದು ತೋಟ, ಅಲ್ಲಿ ಮಾವು, ಚಕ್ಕೋತ ಮೊದಲಾದ ಫಲವೃಕ್ಷಗಳಿದ್ವು. ಮಲ್ಲಿಗೆ, ಜಾಜಿ ಲತೆಗಳಲ್ಲದೆ ಸುರಿಗೆ, ಸಂಪಿಗೆ ಮರಗಳಿದ್ವು. ಮಧ್ಯದಲ್ಲಿ ರಾಜಶೈಲಿಯಲ್ಲಿ ಕಟ್ಟಿದ ಒಂದು ಸಣ್ಣ ಅಡಕವಾದ ಮನೆ ಇತ್ತು. ತೋಟದ ಬಾಗಿಲಲ್ಲಿ ಒಬ್ಬ ದ್ವಾರಪಾಲಕ ಇದ್ದ. ಅವನ ಹತ್ರ 5 ವರ್ಷದ ಒಂದು ಹೆಣ್ಣು ಮಗು ಸಂಪಿಗೆ ಮರವನ್ನು ಹತ್ತೋ ಅಂತ ಆಟ ಆಡ್ತಾ ಇತ್ತು. ಅದರ ಮೂಗು ಕಣ್ಣುಗಳು ಶಾಲಿನಿಯ ಮೂಗು ಕಣ್ಣುಗಳನ್ನೇ ಹೋಲ್ತಾ ಇವೆ. ಆ ಮರುಕನ ಮೈ ಬಣ್ಣ ಈ ಮಗುಗೂ ಇದೆ. ಈಗ
ಮನೆ ಬಚ್ಚಲಲ್ಲಿ ಶಾಲಿನಿ ಸ್ನಾನ ಮಾಡ್ತಾ ಇದ್ದಾಳೆ. ಅವಳ ಶರೀರ ಈಗ ಸ್ಥೂಲವಾಗಿದೆ. ಮೊದಲಿದ್ದ ಮೋಹಕವಾದ ತೆಳು ಮೈಕಟ್ಟು ಮಾಯ ಆಗಿದೆ. ಬಹುಶಃ ಕೆಲಸವಿಲ್ಲದೆ ಬರಿದೆ ತಿಂದು ಕೂರೋದ್ರಿಂದ ಬರುವಂತಹ ಸ್ಥೂಲ ಗುಣ ಇದು ಅಂತ ನನಗನ್ನಿಸ್ತು. ಕೊರಳು, ಎದೆ, ತೋಳು, ಮೊಣಕೈ, ಕಾಲು ಗಂಟೆಗಳಿಗೆಲ್ಲವೂ ಕಡೆಗೂ ತಳ ಹೊಳೆಯುವಂತಹ ಭಾರವಾದ ಬಂಗಾರದ ಆಭರಣಗಳನ್ನು ಅವಳು ಧರಿಸಿದ್ದಾಳೆ. ಸ್ನಾನ ಮಾಡುವಾಗಲೂ ಕಳಚದ ಆಭರಣಗಳು ಅಂತ ಮನಸ್ಸಿಗೆ ಬಂತು. ಬಿಸಿ ನೀರನ್ನು ತುಂಬಿಕೊಂಡು ಮೈಗೆ ಸುರ್ಕೋಬೇಕಾದ್ರೆ ಅವಳ ಮನಸ್ಸು ಆಮರಕನನ್ನೇ ಶಪಿಸ್ತಾ ಇತ್ತು. ಮುಂಡೆ ಮಗ ಅವನು, ಮಲ್ಲರೋಗ ಬಂದು ಸಾಯಬಾರ್ದ, ನಿನ್ನಂಥ ಸುಂದರಿ ಇಲ್ಲ ಅಂತ ಹೊಗಳದ, ಉಬ್ಬಿಸ್ದ, ಮೈ ನವಿರೇಳಿಸ್ತಿದ್ದ ಆ ಮೋಸಗಾರ ಒಂದು ಮಗುವನ್ನು ಹೆತ್ತು ಮೈ ಸಡಿಲವಾದ ತಕ್ಷಣ ನನ್ನನ್ನು ದೂರ ಮಾಡಿಬಿಟ್ಟ. ಬೇರೆ ಯಾವ ಜನಗಳ ದೃಷ್ಟಿನೂ ಬೀಳದೇ ಇರೋ ಹಾಗೆ ನಾವು ಸಂಧಿಸಬಹುದು ಅಂತ ಸ್ವರ್ಗ ಸೃಷ್ಟಿಸೋ ಅಂತ ಈ ಮನೆಯನ್ನು ಕಟ್ಟಿದ. ನನ್ನ ಒಂಟಿ ಜೀವನದ ಬಂಧನ ಗೃಹ ಆಯಿತು ಈ ಮನೆ. ನನ್ನ ಬಾಣಂತನ ಮುಗಿಯೋ ಹೊತ್ತಿಗೆ ಅವನು 3ನೇ ಮದುವೆ ಸಿದ್ಧತೆ ನಡೆಸಿದ್ದ. ಕಷ್ಟಪಟ್ಟು ಚೇಟಿ ಸಂಗಡ ಸಂದೇಶ ಮುಟ್ಟಿಸಿ ಕರೆಸ್ದೆ. ಗೃಹಸ್ಥೆ, ನಾನು ಎಲ್ಲವನ್ನೂ ಅಂದರೆ ಮಾನ ಮನ್ನಣೆಗಳನ್ನು ಬಿಟ್ಟು ನಿನ್ನನ್ನು ನಂಬಿ ಬಂದೆ. ನೀನೀಗ ಇನ್ನೊಂದು ಮದುವೆಗೆ ಓಡಾಡ್ತಿದೀಯಂತೆ, ನಿಜವಾ ಅಂತ ಕೇಳಿದೆ. ಅವನೇನು ಹೇಳ್ದ? ಇದನ್ನು ಕೇಳೋ ಅಧಿಕಾರ ಹಿರಿಯ ಪಟ್ಟದರ್ಸಿಗೆ ಇಲ್ಲ. ಇನ್ನು ನೀನು ಯಾರು ಕೇಳೋಕ್ಕೆ? ನಿನ್ನ ಅನ್ನ, ಬಟ್ಟೆ, ವಸತಿ, ಆಭರಣಗಳಿಗೆ ಕಡಿಮೆ ಆದರೆ ಆಗ ಮಾತಾಡು ಅಂತ ಸೊಕ್ಕಿನ ಬಂಡ ಅಂದ. ಆಗೊಮ್ಮೆ ಈಗೊಮ್ಮೆ ಇಲ್ಲಿಗೆ ಭೇಟಿ ಕೊಡ್ತಾ ಇದ್ದ. ಈಗ ಆ ಭೇಟಿನೂ ನಿಂತು ಹೋಗಿ 3 ವರ್ಷವೇ ಆಗ್ತಾ ಬಂತು. ರಾಜನ ಸ್ವಂತ ಪದಾರ್ಥ ಅಂತ ಅಂದಮೇಲೆ ಬೇರೆ ಯಾವ ಗಂಡಸು ಕಣ್ಣೆತ್ತಿದ್ದನನ್ನು ನೋಡೋ ಹಾಗಿಲ್ಲ. ಮನೆ ಕೆಲಸಕ್ಕಿದ್ದ ಚೇಟಿ ಕೂಡ ಅವನ ಪರವಾಗಿ ಕಾವಲು ಕಾಯ್ತಾ ಇದ್ದವಳು. ವಿಷ ಹಾಕಿ ಅವನನ್ನು ಸಾಯಿಸಿಬಿಡಬೇಕು. ಬೇಳುವೆ ಮಾತನಾಡಿ ಗಂಡನನ್ನು ಸಾಕು ಹಾಕಿ ನನ್ನನ್ನು ವಶಪಡಿಸ್ಕೊಂಡ್ಬಿಟ್ಟ ಮೋಸಗಾರ. ಅವನಿಗೆ ವಿಷ ಹಾಕಿ ಸಾಯಿಸಬೇಕು ಅನ್ನೋ ಒಂದು ಆಲೋಚನೆ ಅವಳ ಮನಸ್ಸಿನಲ್ಲಿ ಸುತ್ತುತ್ತಾ ಇದ್ದಿದ್ದು ನನಗೆ ಗೊತ್ತಾಗ್ತಾ ಹೋಯಿತು. ಈಗ ಧ್ಯಾನ ಮತ್ತೆ ಒಡೀತು. ಅನ್ಯಮನವನ್ನು ಪ್ರವೇಶ ಮಾಡಿದಾಗ ಇದಕ್ಕಿಂತ ಹೆಚ್ಚು ದೀರ್ಘವಾಗಿ ಇರೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ಅನುಭವಕ್ಕೆ ಈಗಾಗಲೇ ಗೊತ್ತಾಗಿತ್ತು. ಅವಳ ಮನಸ್ಸನ್ನು ಇನ್ನೂ ಒಳಹೊಕ್ಕು ಸದ್ಯ ನನ್ನ ಬಗೆಗೆ, ಮುಂದೆ ಅವಳ ಮಗುವಿನ ಬಗೆಗೆ, ಸತ್ತ ಅತ್ತೆ ಬಗ್ಗೆ ಅವಳ ಆಲೋಚನೆಗಳನ್ನು ಶೋಧಿಸೋ ಆಸೆ ಏನೋ ಆಗ್ತಾ ಇತ್ತು. ಅದನ್ನು ಇನ್ನೊಂದು ದಿನ ಮಾಡೋಣ ಅಂತ ನಿಶ್ಚಯ ಮಾಡಿಕೊಂಡೆ. ಶರೀರಕ್ಕೆ ಈಗಾಗಲೇ ಆಯಾಸ ಆಗ್ತಾ ಇತ್ತು. ಧ್ಯಾನ ನಂತರ ಲಭಿಸುವಂತಹ ಚಿತ್ತಶಾಂತಿ ಅಥವಾ ಜೀವೋಲ್ಲಾಸಗಳು ನನಗೆ ಇವಾಗಿರಲಿಲ್ಲ. ಭೃಂಗ ಪ್ರವೃತ್ತಿಯ ಆಮರಕ ಅವಳನ್ನು ಮೂಸ್ತಾನೂ ಇಲ್ವಲ್ಲ ಅನ್ನೋದನ್ನು ತಿಳಿದು ನನ್ನ ಮನಸ್ಸಿಗೂ ಏನೋ ಒಂದು ರೀತಿಯ ಹಿತ ಅನ್ನಿಸ್ತು. ಬೇರೆ ಯಾರಿಂದಲೂ ಹಿಂಗಿಸ್ಕೊಳ್ಳೋಕ್ಕೆ ಅವಕಾಶನೂ ಇಲ್ಲದ ಪರಿಸ್ಥಿತಿಯಲ್ಲಿ ಅವಳು ಕಾಮದ ಹಸಿವಿನಿಂದ ನರಳ್ತಾ ಇದ್ದು ತಕ್ಕ ಶಿಕ್ಷೆ ಆಗಿದೆ ಇವಳಿಗೆ ಅನ್ನೋ ಒಂದು ತಾಮಸಿಕವಾದ ಸಮಾಧಾನ ನನ್ನ ಮನಸ್ಸಲ್ಲಿ ಹುಟ್ಕೊಂತು. ಈಗಲೇ ಮತ್ತೆ ಧ್ಯಾನಕ್ಕೆ ಕೂತ್ರೆ ತೊಡಗೋದಿಲ್ಲ. ನಾಳೆ ಕಷ್ಟಪಟ್ಟು ತೊಡಗಬೇಕು. ಅಮರಕನ ಮನಸ್ಸನ್ನು ಹೊಕ್ಕು ಅವನ ಮನಸ್ಸಿನಲ್ಲಿ ಏನಿದೆ ಅಂತ ತಿಳಿಬೇಕು ಅಂತ ತೀರ್ಮಾನ ಮಾಡಿಕೊಂಡೆ. ಆದರೆ ಮರುದಿನ ಎಷ್ಟು ಪ್ರಯತ್ನ ಮಾಡಿದ್ರೂ ಧ್ಯಾನ ಸಾಧಿಸಲಿಲ್ಲ. ಮನಸ್ಸು ಪಂಚೇಂದ್ರಿಯಗಳಿಂದ ಬಿಡಿಸ್ಕೊಳ್ಳೋಕೆ ಸಾಧ್ಯವೇ ಆಗಲಿಲ್ಲ. ಬೀದಿಯಲ್ಲಿ ಹೋಗುವಂತಹ ದನಕರುಗಳ ಅಂಬಾಕಾರ, ಅಡುಗೆ ಮನೆಯಿಂದ ಬರ್ತಿದ್ದ ಬೇಳೆ ಬೇಯೋ ವಾಸನೆ, ಚರ್ಮರಂಧ್ರಗಳಿಂದ ಸೂಕ್ಷ್ಮವಾಗಿ ಜಿನುಗ್ತಿದ್ದ ಬೆವರು, ಮುಚ್ಚಿದ ಕಣ್ಣುಗಳೊಳಗೆ ಕಾಣುವಂತಹ ಗೋಡೆ ಚಿತ್ರ, ನಾಲ್ಗೆಯಲ್ಲಿ ಯಾವತ್ತೋ ಒಂದು ದಿವಸ ಜಯಸಿಂಹರ ಮನೆಯಲ್ಲಿ ಊಟ ಮಾಡಿದ್ದ ಸಾಂಬಾರದ ರುಚಿಯ ನೆನಪು ಇವುಗಳಲ್ಲಿ ಸಿಕ್ಕಿ ಸುತ್ತ ಹಾಕ್ತಿತ್ತು. ಹೆಣಗಿ ಕೊನೆಗೆ ಮಂಡಿಯ ಕೀಲುಗಳಲ್ಲಿ ನೋವು ಬರೋಕ್ಕೆ ಪ್ರಾರಂಭ ಆಯಿತು. ಪದ್ಮಾಸನವನ್ನು ಕಳಚಿ ಹೊರಗೆ ನಡೆದೆ. ಮತ್ತೆ 4 ದಿನ ತೊಡಗಿದ್ರೂ ಕೂಡ ಧ್ಯಾನ ನನಗೆ ಸಾಧಿಸಲಿಲ್ಲ. ಈ ಮಾರ್ಗನೇ ಬೇಡ ಅಂತ ತೀರ್ಮಾನಿಸಿದೆ. ಆದರೆ ಆಮರಕನ ಮನಸ್ಸನ್ನು ಹೊಕ್ಕಬೇಕು ಅನ್ನೋ ಒಂದು ಬಯಕೆ ಮಾತ್ರ ನನ್ನಲ್ಲಿ ಕಡಿಮೆ ಆಗಲಿಲ್ಲ. ಹೀಗೇ ಸುಮಾರು 2 ತಿಂಗಳು ಕಳೀತಾ ಹೋಯಿತು. ಮನಸ್ಸನ್ನು ಮತ್ತೆ ಶೂನ್ಯ ಭಾವ ಆಕ್ರಮಿಸ್ಕೊತಾ ಬಂತು. ಆರಂಭದಲ್ಲಿ ಇದ್ದಂತಹ ಜೀವನಕ್ಕೆ, ಪ್ರತಿನಿತ್ಯದ ಬದುಕಿಗೆ ಯಾವ ರುಚಿಯೂ ಇಲ್ಲ ಅನ್ನುವಂತಹ ಒಂದು ಭಾವನೆ ಮೂಡ್ತಾ ಬಂತು. ಬದುಕಿಗೆ ರುಚಿನೇ ಇಲ್ಲ ಅಂದಮೇಲೆ ಯಾಕೆ ಬದುಕಿರಬೇಕು
ಅನ್ನೋ ಒಂದು ಪ್ರಶ್ನೆ ನನ್ನನ್ನು ಬಾಧಿಸ್ತೊಡಗಿತು. ನಿತ್ಯದ ಊಟದಲ್ಲೂ ರುಚಿ ಕಾಣ್ತಿರ್ಲಿಲ್ಲ. ಯಾಕೆ ತಿನ್ನಬೇಕು, ಶರೀರಕ್ಕೆ ಯಾಕೆ ಪುಷ್ಟಿ ಕೊಡಬೇಕು ಅನ್ನೋಂತಹ ವೈರಾಗ್ಯ ಏನಲ್ಲ ಅದು. ಆದರೆ ಏನೋ ಒಂದು ರೀತಿಯ ತಿರಸ್ಕಾರ ತುಂಬಿಕೊಂಡಿತ್ತು. ಹೀಗೆ ಮತ್ತೂ ಒಂದು ತಿಂಗಳು ಕಳೀತು. ಒಂದಿನ ನದಿ ದಡದ ಅಶ್ವತ್ಥ ವೃಕ್ಷದ ಅಡಿಯಲ್ಲಿ ಕೂತಿದ್ದಾಗ ಧ್ಯಾನವೇ ಇದಕ್ಕೆ ಮದ್ದು. ಹಿಂದೆ ಹೀಗೆ ಆಗಿದ್ದಾಗ ಧ್ಯಾನದಿಂದಲೇ ಶೂನ್ಯ ಭಾವದ ಹಾವಳಿಯನ್ನು ಪಕ್ಕಕ್ಕೆ ಸರಿಸಿದ್ದೆ ಅನ್ನೋದು ತಕ್ಷಣ ಹೊಳೆಯಿತು. ಆ ರಾತ್ರಿನೇ ಆ ಪರಿಹಾರ ಗಟ್ಟಿಯಾಯಿತು. ಧ್ಯಾನ ಅನ್ನೋದು ಸುಲಭವಾಗಿ ತೊಡಗೋದಲ್ಲ, ಅದಕ್ಕಾಗಿ ಹೆಣಗಬೇಕು ಅನ್ನೋದು ನನಗೆ ಗೊತ್ತಿತ್ತು. ಮರುದಿನ ಬೆಳಗ್ಗೆ ನದಿಯಲ್ಲಿ ಸ್ನಾನ ಮಾಡಿ ಬಂದು ಆಸನದಲ್ಲಿ ಕೂತ್ಕೊಂಡೆ. ಆದರೆ ಆಸನವೇ ಸಿದ್ಧಿಸೋಕ್ಕೆ ಸಾಧ್ಯ ಆಗಲಿಲ್ಲ. ಶರೀರಕ್ಕೂ ಅಭ್ಯಾಸ ತಪ್ಪು ಹೋಗಿತ್ತು. ಎಷ್ಟೋ ಕಷ್ಟಪಟ್ಟೆ, ಹೆಣಗದೆ, ಸೆಣಸದೆ. ಮನಸ್ಸಿನಲ್ಲಿನೇ ಅಹಿಂಸೆ, ಸತ್ಯ, ಆಸ್ತೇಯಾದಿ ಯಮ ನಿಯಮಗಳನ್ನು ಭಾವಿಸಿ ನನ್ನನ್ನು ನಾನು ಅವಕ್ಕೆ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಿರೋ ಹಾಗೆ ಕಲ್ಪನೆ ಮಾಡಿಕೊಂಡೆ. ಆದರೆ ಚಿತ್ತವೃತ್ತಿಗಳನ್ನು ನಿಗ್ರಹಿಸೋದು ಸಾಧ್ಯ ಆಗಲೇ ಇಲ್ಲ. ವೃತ್ತಿಗಳು ತುಳಿದಷ್ಟು ಹೆಚ್ಚು ಶಕ್ತಿಯಿಂದ ಪ್ರತಿರೋಧಿಸುವಂತಹ ಶಕ್ತಿಗಳಾಗ್ಬಿಟ್ಟಿದ್ವು. ಅವನ್ನು ಇಂಗಿಸ್ಬೇಕು, ಬತ್ತಿಸ್ಬೇಕು. ತುಳಿದ್ರೆ ಕೆಣಕ್ದಂಗೆ ಆಗುತ್ತೆ, ಕೆಣಕಿದ್ರೆ ಇನ್ನೂ ಹೆಚ್ಚು ಶಕ್ತಿಶಾಲಿ ಆಗತ್ವವು ಅನ್ನಿಸ್ತು. ಆದರೆ ಇಂಗಿಸೋದು ಹೇಗೆ? ಧ್ಯಾನಕ್ಕೆ ತೊಡಗೋದೊಂದೇ ದಾರಿ. ಅವು ಇಂಗದೆ ಅಥವಾ ಅಧೀನವಾಗದೆ ಧ್ಯಾನ ತೊಡಗೋದಿಲ್ಲ ಅನ್ನೋದು ಗೊತ್ತಿತ್ತು ನನಗೆ. 3 ದಿನ ಇದೇ ರೀತಿ ಹೆಣಗಿದ ನಂತರ ಗುರುವಿನ ನೆನಪಾಯಿತು ನನಗೆ. ಇಂತಹ ಸಂದರ್ಭದಲ್ಲಿ ಅವರ ನೆರವು ಅಥವಾ ಸಹಾಯಕ ಶಕ್ತಿ ಬೇಕು ಅನ್ಸೋಕ್ಕೆ ಶುರುವಾಯಿತು. ಅವರನ್ನು ಪ್ರಾರ್ಥಿಸೋದೊಂದೇ ನನಗಿರೋ ದಾರಿ ಅನ್ನೋ ಅರಿವು ಮೂಡಿತು. ಪ್ರಾರ್ಥಿಸ್ತೊಡಗದೆ. 3 ದಿನ ಒಂದೇ ಸಮನೆ ಮೊರೆ ಇಟ್ಟೆ. ಸೂಚನೆ, ಪ್ರೇರಣೆ, ಅಂತರ್ಬೋಧೆ ಏನಂತೂ ನನಗೆ ಆಗಲೇ ಇಲ್ಲ. ನಿದ್ದೆಲಾದರೂ ಅವ್ರ ಧ್ವನಿ ಕೇಳಿಸುತ್ತಾ ಅಂದ್ಕೊಂಡೆ, ಅದು ಆಗಲಿಲ್ಲ. ಅಂದರೆ ಅವ್ರು ನನ್ನನ್ನು ಕೈ ಬಿಟ್ಟರು ಅನ್ನೋದು ನನಗೆ ಸ್ಪಷ್ಟ ಆಯಿತು. ಅವ್ರು ಬೇಡ ಅಂತ ಹೇಳಿದ್ರು ಕೂಡ ನಾನು ಗಳಿಸಿದ ಸಿದ್ಧಿಯನ್ನು ಬಳಸಿದ್ದೀನಿ, ಅಸುರಿ ಭಾವಗಳಿಗೆ ಪಕ್ಕಾಗಿದ್ದೀನಿ, ನಾನು ಧ್ಯಾನಕ್ಕೆ ಅರ್ಹನೇ ಅಲ್ಲ ಅಂತ ಅವರು ತೀರ್ಮಾನಿಸಿರಬಹುದು ಅಂತ ಅರ್ಥ ಮಾಡಿಕೊಂಡೆ. ಅಂದರೆ ನಾನೀಗ ಕೆಳಕ್ಕೆ ಎಸೆಯಲ್ಪಟ್ಟಿದ್ದೀನಿ, ನನ್ನನ್ನು ಕೈ ಹಿಡಿದು ಎತ್ತೋರು ಯಾರೂ ಇಲ್ಲ ಅನ್ನೋ ಒಂದು ಅರಿವು ನನ್ನ ಮನಸ್ಸಿನಲ್ಲಿ ಗಟ್ಟಿಯಾಗ್ತಾ ಹೋಯಿತು. ಏನು ಮಾಡಿದ್ರೂ ವಜ್ರದುಂಗ್ರ, ಕಂಠಿಹಾರ, ಕಿಂಕಾಪಿನ ದುಕ್ಕೂಲದಿಂದ ಅಲಂಕಾರ ಮಾಡಿಕೊಂಡಂತಹ ಆಮರುಕನ ಚಿತ್ರವೇನೆ ಹೆಡೆಬಿಟ್ಟ ಹಾವಿನ ಹಾಗೆ ಆಕರ್ಷಣೆ ಮಾಡ್ತಾ ಇತ್ತು. ಹಾಗೆಯೇ ಭಯ ಮತ್ತು ಹೇಸಿಕೆಗಳನ್ನು ಕೂಡ ಹುಟ್ಟಿಸ್ತಾ ಇತ್ತು. ಮನಸ್ಸಿನಿಂದ ಬಿಡಿಸ್ಕೊಂಡು ದೂರ ಹೋಗೋಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ಅಸಹಾಯಕತೆ ಸಂಪೂರ್ಣವಾಗಿ ಆವರಿಸ್ಬಿಟ್ಟಿತ್ತು. ಶೂನ್ಯ ತೀವ್ರ ಆಗ್ತಾ ಇತ್ತು. ಒಂದೊಂದು ದಿನ ಊರಿಂದ 6-8 ಕ್ರೋಶದವರೆಗೂ ಅಲೆದಾಡ್ತಾ ಇದ್ದೆ. ಒಂದು ದಿವಸ ಬೆಳಗ್ಗೆ ತೃತೀಯ ಪಹರದ ವೇಳೆಯಲ್ಲಿ ಮಥುರಾ ನಗರಿಗೆ ಸುಮಾರು 8 ಕ್ರೋಶ ದೂರದ ಒಂದು ಕಲ್ಲು ಬಂಡೆ ಮೇಲೆ ಕೂತಿದ್ದೆ. ಸುತ್ತ ಅಲ್ಲಲ್ಲಿ ಕಾಡು ಮಾವು, ಸಾಗುವಾನಿ, ಪಲಾಶ ಮೊದಲಾದ ಸಣ್ಣ ದೊಡ್ಡ ಮರಗಳಿದ್ವು. ಅದನ್ನು ಕಾಡು ಅನ್ನೋ ಹಾಗೂ ಇಲ್ಲ, ಬಯಲು ಪ್ರದೇಶ ಅಂತಲೂ ಹೇಳೋ ಹಾಗಿಲ್ಲ. ಎದುರಿಗೆ ಒಂದಷ್ಟು ದೂರದಲ್ಲಿ ಒಂದು ಹಳೆಯ ಕಲ್ಲು ಮಂಟಪ ಇತ್ತು. ನೆರಳಿಗಾಗಿ ಕಟ್ಟಿದ್ದಿರಬೇಕು. ಹೇಳೋರು ಕೇಳೋರು ಯಾರೂ ಇಲ್ಲದೆ, ಯಾರೂ ಶುಚಿಗೊಳಿಸದೆ ಕಸ, ಕಡ್ಡಿ, ಅರ್ಧ ಉರಿದ ಮರದ ತುಂಡುಗಳು, ಬೂದಿಗಳು ಒಳಗೆಲ್ಲ ಹರಡ್ಕೊಂಡಿದ್ವು. ಮಂಟಪ ಶುದ್ಧವಾಗಿದ್ದಿದ್ರೆ ನಾನು ಅಲ್ಲೇ ಕೂತ್ಕೋಬಹುದಾಗಿದ್ದು. ಸ್ವಲ್ಪ ಹೊತ್ತಿಗೆ ಒಬ್ಬ ಸಾಧು ಆ ಮಂಟಪಕ್ಕೆ ಬಂದ. ಅವನ ಹೆಗಲಲ್ಲಿ ಒಂದು ಚೀಲ ಇತ್ತು. ಬಲಗೈಲಿ ಹುರಿಯಲ್ಲಿ ಕಟ್ಟಿದ ಒಂದು ಸತ್ತ ಸಣ್ಣ ನಾಯಿಯ ಶರೀರ ಇತ್ತು. ಅವನ ದಂಡದ ಕೊನೆಗೆ ಒಂದು ತ್ರಿಶೂಲ ಇತ್ತು. ಹೆರಳು ಕಟ್ಟಿದ ಅವನ ತಲೆ ಕೂದಲು, ಗಡ್ಡ, ಮೀಸೆಗಳು, ಕರಿ ಕಂಬಳಿ, ಸುತ್ತಕೊಂಡಿದ್ದ ಕೊಳಕು ವಸ್ತ್ರಗಳು ಇವನ್ನೆಲ್ಲ ನೋಡಿದ್ರೆ ಅವನೊಬ್ಬ ವಾಮಾಚಾರಿ ಅನ್ನೋದು ಸ್ಪಷ್ಟ ಆಗ್ತಾ ಇತ್ತು. ನಾನು ಕೂತಿದ್ದ ಬಂಡೆಗೂ ಅವರಿದ್ದಂತಹ ಮಂಟಪಕ್ಕೂ ನಡುವೆ ಒಂದು ಮುತ್ತುಗದ ಗಿಡ ಅಡ್ಡವಾಗಿ ಬೆಳೆದಿತ್ತು. ಅದರ ಮುಖಾಂತರವೇ ನನಗೆ ಮಂಟಪ ಕಾಣಿಸ್ತಾ ಇತ್ತು. ಆದರೆ ಅವನಿಗೆ ನಾನು ಕಾಣಿಸ್ತಿರ್ಲಿಲ್ಲ. ಅವನು ನನ್ನತ್ತ ಗಮನವಿಟ್ಟು ನೋಡಿದರೆ ಸುಳುವು ಸಿಕ್ತಿತ್ತೇನೋ. ತನ್ನ ಗಂಟು ಮತ್ತು ನಾಯಿ ಹೆಣವನ್ನು ಮಂಟಪದ ಕಲ್ಲದ ನೆಲದ ಮೇಲೆ ಇಟ್ಟು ಅವನು ಸುತ್ತಮುತ್ತ ಹುಡುಕೊಂಡು ಒಂದಷ್ಟು ಒಣಕಟ್ಟಿಗೆಗಳನ್ನು ಶೇಖರಿಸ್ಕೊಂಡು ತಗೊಂಬಂದ. ಆನಂತರ ತನ್ನ ಚೀಲದಿಂದ ಚಾಣ, ಬೆಣಚುಕಲ್ಲು ಮತ್ತು ಬೆಂಡುಗಳನ್ನು ತೆಗೆದು
ಬೆಂಡಿಗೆ ಕಿಡಿ ತಗಲಿಸಿ ಬಾಯಿಂದ ಊದಿ ಉರಿ ಮಾಡ್ದ. ಅದರ ಮೇಲೆ ಉಪಾಯವಾಗಿ ಕಟ್ಟಿಗೆಗಳ ಸೀಡ್ಗಳನ್ನು ಇಟ್ಟು ಹೊತ್ತಿಸ್ದ. ಅವುಗಳ ಮೇಲೆ ತೋಳು ಗಾತ್ರದ ಕಟ್ಟಿಗೆಗಳನ್ನು ಇಟ್ಟು ಹೊತ್ತಿಸ್ದ. ಮೇಲೆ ನಾಯಿ ಹೆಣವನ್ನು ಉರಿಗೆ ಹಾಕ್ದ. ಇನ್ನೂ 4 ಕಟ್ಟಿಗೆಗಳನ್ನು ಮುಚ್ಚಿದ. ಎಲ್ಲವೂ ಸೇರಿ ಒಟ್ಟಿಗೆ ದಗದಗನೆ ಉರಿತಾ ಇತ್ತು. ಅದು ಉರಿತಾ ಇರ್ಬೇಕಾದ್ರೆ ತನಗೆ ವಿರಾಮ ಸಿಕ್ತು ಅನ್ನೋ ಹಾಗೆ ಈತ ಬೆಂಕಿಗೆ ತುಸು ದೂರದಲ್ಲಿ ಕೂಕುಗಾರರು ಕೂತ್ಕೊಂಡು ಮಲ ವಿಸರ್ಜನೆ ಮಾಡ್ದ. ಈ ಇಡೀ ದೃಶ್ಯ ನನಗೆ ತುಂಬ ಅಸಹ್ಯವನ್ನು ಉಂಟು ಮಾಡ್ತಿತ್ತು. ವಾಮಚಾರಿಗಳ ಬಗ್ಗೆ ಕೇಳಿದ್ದೆ, ಆದರೆ ಈಗ ನೋಡ್ತಾ ಇರೋದು ಒಂದು ರೀತಿಯ ಸೋಜಿಗವ ಅಥವಾ ಅಸಹ್ಯವ ಗೊತ್ತಾಗಲಿಲ್ಲ. ಪ್ರತ್ಯಕ್ಷ ನೋಡುವಾಗ ಏನೋ ಒಂದು ರೀತಿಯ ಹೇಸಿಗೆನೇ ಆಯಿತು. ವಿಸರ್ಜನೆಯನ್ನು ಮುಗಿಸಿದ ಅವನು ಹಿಂತಿರುಗಿ ತನ್ನ ಬಲಗೈಯಿಂದ ಒಂದು ಅಂಗುಷ್ಟದಷ್ಟು ಮಲವನ್ನು ತಗೊಂಡು ಬಾಯಿಗೆ ಹಾಕ್ಕೊಂಡು ಅಗದು ನುಂಗದ. ಅವನ ಮುಖದಲ್ಲಿ ಯಾವುದೇ ಅಸಹ್ಯ ಅನ್ನೋದು ಕಂಡು ಬರಲಿಲ್ಲ. ಗಂಟಲ ನರಗಳು ಉಬ್ಬಿ ಕಣ್ಣುಗಳಲ್ಲಿ ನೀರು ತುಂಬಿ ವಾಂತಿ ಬರೋ ಲಕ್ಷಣಗಳು ಕೂಡ ಕಾಣಲಿಲ್ಲ. ಸಾಧಾರಣವಾಗಿ ಅನ್ನದ ಪಿಡುಚಿಯನ್ನು ಬಾಯಿಗೆ ಹಾಕ್ಕೊಂಡು ಅಗಿಯುವಷ್ಟು ಸಹಜವಾಗಿ ಅವನು ತನ್ನ ಮಲವನ್ನು ತಾನೇ ನುಂಗದ ಮೇಲೆ ತನ್ನ ಗಂಟಲ್ಲಿದ್ದ ಪಾತ್ರೆಯನ್ನು ಹಿಡ್ಕೊಂಡು ಎತ್ತಲೋ ಹೋದ. ಮರಗಿಡಗಳ ಸಂದಿನಿಂದಲೇ ನಾನು ಅವನನ್ನು ನೋಡ್ತಾ ಇದ್ದೆ. ಆ ಪ್ರದೇಶಗಳಲ್ಲಿ ತಿರುಗಾಡಿ ಪರಿಚಯ ಇದ್ದುದರಿಂದ ನೀರು ತರಕ್ಕೆ ಹೋಗಿರಬಹುದು ಅವನು ಅಂತ ನಾನು ಊಹೆ ಮಾಡಿದ್ದೆ. ಅದು ಸರಿನೂ ಆಗಿತ್ತು. ಸ್ವಲ್ಪ ಹೊತ್ತಿನ ನಂತರ ಅವನು ನೀರು ತಗೊಂಡು ಬಂದ. ತುಂಬ್ಕೊಂಡು ಬರೋ ಹೊತ್ತಿಗೆ ಕಟ್ಟಿಗೆ ಉರಿದು ನಾಯಿಯ ಶರೀರ ಕಪ್ಪುಗಟ್ಟಿತ್ತು. ಶರೀರವನ್ನು ಬೆಂಕಿಯಿಂದ ಎಳೆದ, ಆರಕ್ಕೆ ಬಿಟ್ಟ. ಅವನು ತನ್ನ ಗಂಟಿನ ಒಂದು ಪುಟ್ಟ ಮರದ ಬುದ್ದಲಿಯನ್ನು ಹೊರತೆಗೆದು ಅದರ ಮೂತಿಯಿಂದ ಗುಟುಕು ಗುಟುಕಾಗಿ ಏನೋ ಕುಡಿಯೋಕ್ಕೆ ಪ್ರಾರಂಭ ಮಾಡ್ದ. ಅದು ಮದ್ಯ ಇರಬಹುದು ಅನ್ನೋದು ನನಗನ್ನಿಸ್ತಾ ಇತ್ತು. ತನ್ನಲ್ಲಿದ್ದ ಒಂದು ಚೂರಿಯಿಂದ ಸುಟ್ಟ ಮಾಂಸವನ್ನು ಕೊಯ್ದ. ಉಫ್ ಅಂತ ಊದಿ ಆರಿಸ್ಕೊಳ್ತಾ ತಿನ್ನೋಕ್ಕೆ ಶುರು ಮಾಡ್ದ. ಮಧ್ಯೆ ಮಧ್ಯೆ ಗುಟುಕು ಗುಟುಕು ಮದ್ಯ ಮತ್ತು ಒಂದೊಂದ್ಸಲ ಪಾತ್ರೆಯಲ್ಲಿದ್ದ ನೀರನ್ನು ಕೂಡ ಕುಡಿತಾ ಇದ್ದ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.